ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ವಿದ್ಯಾದೀಪಕ್. ಶೀಘ್ರದಲ್ಲೇ ಸಿಎಂ ಬದಲಾವಣೆ ಗ್ಯಾರಂಟಿ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಾ ಇದ್ದೀವಿ. ಕೈಪಾಳ್ಯದಲ್ಲಿ ಮಹಾ ಸ್ಫೋಟ ಆಗುತ್ತಾ? ನೂತನ ಸಿಎಂ ಆಗಿ ಮಲ್ಲಿಕಾರ್ಜುನ ಖರ್ಗೆ ಪದಗ್ರಹಣ ಸ್ವೀಕರಿಸ್ತಾರ? ಕೈಪಾಳ್ಯದಲ್ಲಿ ಮಹಾ ಸ್ಫೋಟ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೂತನ ಸಿಎಂ ಆಗಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗ್ತಾರಾ? ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಮುಂದುವರಿತಾರಾ? ಡಿಸಿಎಂ ಆಗಿ ಸಿಎಂ ಡಿಸಿಎಂ ಫೈಟ್ ಖರ್ಗೆಗೆ ಬಂಪರ್ ಲಾಟ್ರಿ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಖರ್ಗೆ ಸಂಪುಟದಲ್ಲಿ ಹೊಸಬರಿಗೆ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಟಿಬಿ ಜಯಚಂದ್ರ, ಗೋವಿಂದರಾಜುಗೆ ಸಿಗುತ್ತಾ ಸ್ಥಾನಮಾನ? ಎಲ್ಲೆಲ್ಲಿ ಸಂಸದರು ಸೋತಿದ್ದಾರೋ ಆ ಸಚಿವರಿಗೆ ಗೇಟ್ ಪಾಸ್. ಕೆಪಿಸಿಸಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ನೇಮಕಗೊಳ್ತಾರ? ಹಾಗಿದ್ರೆ ಯತೀಂದ್ರಗೆ ಸಿಗಲಿದೆ ಮಿನಿಸ್ಟರ್ ಪಟ್ಟ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಸ್ಫೋಟಕ ಸ್ಟೋರಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಶೀಘ್ರದಲ್ಲೇ ಸಿಎಂ ಬದಲಾವಣೆ ಗ್ಯಾರಂಟಿ ಅನ್ನುವಂತಹ ಮಾಹಿತಿ ಇತ್ತೀಚೆಗಷ್ಟೇ ಸಿಗ್ತಾ ಇದೆ. ಈಗ ಒಂದು ಕಡೆ ಗ್ಯಾರಂಟಿಯನ್ನ ಭರಿಸೋದಕ್ಕೆ ಸರ್ಕಾರದಲ್ಲಿ ಫಂಡ್ ಇಲ್ಲ ಅನ್ನುವಂತಹ ಚರ್ಚೆಗಳ ಮಧ್ಯೆ ಇನ್ನೊಂದು ಕಡೆ ಡಿಸಿಎಂ ಫೈಟ್ ಕೂಡ ಜೋರಾಗಿ ನಡೀತಾ ಇತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರನ್ನ ಡಿಸಿಎಂ ಮಾಡಬೇಕು, ಯಾರನ್ನ ಸಿಎಂ ಮಾಡಬೇಕು, ಒಂದ್ ವೇಳೆ ಇಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ 14 ಜನರನ್ನು ಡಿಸಿಎಂ ಮಾಡಬೇಕಾ ಅನ್ನುವಂತಹ ಗೊಂದಲದ ಮಧ್ಯೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದೊಡ್ಡ ಚರ್ಚೆ, ಒಂದು ಸೂಪರ್ ಬ್ಲಾಸ್ಟ್ ಅಂತಾನೆ ಹೇಳಬಹುದು. ಈಗ ಖರ್ಗೆ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೂತನ ಸಿಎಂ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದುವರಿತಾರೆ ಅನ್ನುವಂತಹ ಮಾಹಿತಿಯನ್ನ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಆಲ್ರೆಡಿ ಎಐಸಿಸಿ ಅಧ್ಯಕ್ಷ ಆಗಿದ್ರು ಪ್ರಸ್ತುತ. ಈಗ ಒಂದು ವೇಳೆ ಇವರೇನಾದರೂ ಸಿಎಂ ಆದ್ರೆ ಆ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಟಿಬಿ ಜಯಚಂದ್ರ ಹಾಗೆ ತುಮಕೂರಿನ ಜೆಡಿಎಸ್ ಕ್ಯಾಂಡಿಡೇಟ್ ಗೋವಿಂದರಾಜು ಅವರಿಗೆ ಸ್ಥಾನಮಾನ ಏನಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಹಲವಾರು ಸಚಿವರು ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಆಲ್ರೆಡಿ ಬೇಸರದಲ್ಲಿದ್ರು ಕಾಂಗ್ರೆಸ್ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ. ಸೊ ಈಗ ಏನಾದರೂ ಖರ್ಗೆ ಅವರ ಹೊಸ ಸಚಿವ ಸಂಪುಟದಲ್ಲಿ ಮತ್ತೆ ಹೊಸಬರಿಗೆ ಏನಾದರೂ ಬಂಪರ್ ಲಾಟ್ರಿ ಸಿಗುತ್ತಾ? ಈಗ ಯಾರೆಲ್ಲ ಸೋತು ಬಿಟ್ಟು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದಾರಲ್ಲ ಅವ್ರನ್ನೇನಾದ್ರೂ ಕಿಕ್ ಬ್ಯಾಕ್ ಮಾಡ್ತಾರಾ, ಅಥವಾ ಅವರಿಗೆ ಕೋಕ್ ಕೊಡ್ತಾರಾ ಆ ಸ್ಥಾನಕ್ಕೆ, ಅಥವಾ ಹೊಸಬರಿಗೆ ಅವಕಾಶ ಕೊಡ್ತಾರಾ? ಮಲ್ಲಿಕಾರ್ಜುನ ಖರ್ಗೆ ಸಚಿವ ಸಂಪುಟದಲ್ಲಿ ಹೊಸಬ್ರೇನಾದ್ರೂ ಬರ್ತಾರ ಅನ್ನುವಂತಹ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಹೇಳಲೇಬೇಕು. ಖರ್ಗೆ ಅವರು ಸತತ 7ಕ್ಕೂ ಹೆಚ್ಚು ಬಾರಿ ಅವರು MLA ಆಗಿ ವಿನ್ ಆದಂತಹ ಒಂದು ದಿಟ್ಟ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಹಾಗೆ ಈಗ ಇವರಿಗೆ ಸಿಎಂ ಸ್ಥಾನ ಕೊಡೋದಕ್ಕೆ ಕಾಂಗ್ರೆಸ್ ಈಗ ನಿರ್ಧಾರ ಮಾಡಿರುವುದು, ಅದು ಕೂಡ ಇಷ್ಟು ಲೇಟ್ ಆಗಿ. ಒಳ್ಳೆ ಕೆಲಸನೇ ಮಲ್ಲಿಕಾರ್ಜುನ ಖರ್ಗೆ ಅವರಂತ ಧೀಮಂತ ರಾಜಕಾರಣಿ, ಒಂಥರ ರಾಜಕೀಯ ಧುರೀಣ ಅಂದ್ರೆ ತಪ್ಪಾಗಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ರು, ಅಧ್ಯಕ್ಷ ಪಟ್ಟ ವಹಿಸಿಕೊಂಡು ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ತೆಗೆದುಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಸ್ಥಾನ ಕೊಟ್ಟು, ಇನ್ನು ಖರ್ಗೆ ಅವರು ನಿಭಾಯಿಸುತ್ತಿದ್ದಂತಹ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನ ಸಿದ್ದರಾಮಯ್ಯನವರಿಗೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಈಗ ನಮಗೆ ಸಿಕ್ಕಿರುವಂಥದ್ದು. ಇನ್ನು ಇದರ ಜೊತೆಗೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಏನಾದರೂ ಮಿನಿಸ್ಟರ್ ಪಟ್ಟ ಸಿಗುತ್ತಾ ಅಥವಾ ಕೊಡ್ತಾರಾ ಅನ್ನೋದು ಕೂಡ ದೊಡ್ಡ ಚರ್ಚೆ ಆಗ್ತಾ ಇದೆ. ಇನ್ನು ಎಲ್ಲೆಲ್ಲಿ ಈಗ ಸಂಸದರು ಆಲ್ರೆಡಿ ಸೋತಿದಾರಲ್ಲ ಆ ಎಲ್ಲರಿಗೂ ಕೂಡ ಗೇಟ್ ಪಾಸ್ ಅನ್ನ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಇದರ ಜೊತೆಗೆ ಯತೀಂದ್ರಗೆ ಏನಾದರೂ ಮಿನಿಸ್ಟರ್ ಪಟ್ಟ ಸಿಗುತ್ತಾ? ಸಿದ್ದರಾಮಯ್ಯನವರ ಮಗ, ಈಗ ಸಿದ್ದರಾಮಯ್ಯನವ್ರನ್ನೇ ಸಿಎಂ ಸ್ಥಾನದಿಂದ ತೆಗೆದು ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ರೆ ಇನ್ನು ಅವರ ಮಗನಿಗೆ ಏನಾದರೂ ಮತ್ತೆ ಸಚಿವ ಮಿನಿಸ್ಟರ್ಗಿರಿ ಸಿಗುತ್ತಾ ಇಲ್ಲಿ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕು. ಈಗ ಕೈಪಾಳ್ಯದಲ್ಲಿ ಮಹಾಸ್ಫೋಟ, ಇದು ಯಾರು ಕೂಡ ಊಹೆ ಮಾಡಿರೋಕೆ ಸಾಧ್ಯ ಇಲ್ಲ. ಸಿಎಂ ಡಿಸಿಎಂ ಚರ್ಚೆಗಳು ಹಲವಾರು ದಿನಗಳಿಂದ ನಡೀತಾ ಇತ್ತು. ಒಬ್ಬೊಬ್ಬರ ಸಚಿವರು ಕೂಡ, ಒಬ್ಬೊಬ್ಬ ಮಿನಿಸ್ಟರ್ ಕೂಡ ಅವರವ್ರದ್ದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಮತ್ತೊಂದು ಕಡೆಗೆ ಸಿಎಂ ಕ್ಯಾಂಡಿಡೇಟ್ ಆಗಿ ಡಿಕೆ ಶಿವಕುಮಾರ್ ಕೂಡ ಮುಂಚೂಣಿಯಲ್ಲಿದ್ರು, ನನಗೆ ಕೊಡ್ತಾರೆ, ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ. ಇದರ ಮಧ್ಯೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಈ ಕೈಪಾಳ್ಯದಲ್ಲಿ ಮಹಾಸ್ಫೋಟ ಅಂತಾನೆ ಹೇಳಬಹುದು. ಎಲ್ಲೋ ಒಂದ್ ಕಡೆ ಕೈಪಾಳ್ಯದಲ್ಲಿ ಈ ಸಿಎಂ ಡಿಸಿಎಂ ಮಧ್ಯೆ ನಡೀತಾ ಇದ್ದಂತಹ ಅಂತರ್ ಯುದ್ಧಕ್ಕೆ ಈ ಅತಿರೇಕಕ್ಕೆ ಹೋಗ್ಬಿಟ್ಟು ಏನಾದ್ರೂ ಕೈಪಾಳಿಗೆ ಈ ನಿರ್ಧಾರ ತೆಗೆದುಕೊಂಡಿದ್ಯಾ ಅನ್ನುವಂಥದ್ದು ಕೂಡ ನಮಗೆ
ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದೆ. ಯತೀಂದ್ರಂಗೆ ಮಿನಿಸ್ಟರ್ ಗಿರಿ ಏನಾದರೂ ಸಿಗುತ್ತಾ? ಜೊತೆಗೆ TB ಜಯಚಂದ್ರ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕರು ಕೂಡ ಹೌದು. TB ಜಯಚಂದ್ರ ಜೊತೆಗೆ ತುಮಕೂರಿನ JDSನ ಒಬ್ರು ಗೋವಿಂದರಾಜು ಅವ್ರಿಗೇನಾದ್ರೂ ಕೂಡ ಸಚಿವ ಸ್ಥಾನ ಕೊಡ್ತಾರಾ? ಇದ್ರ ಬಗ್ಗೆ ನೋಡಬೇಕಾಗಿದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ ಅವರೇ, ಈಗ ಕೈಪಾಳ್ಯದಲ್ಲಿ ಒಂದು ದೊಡ್ಡ ಮಹಾ ಸ್ಫೋಟ ಅಂತಾನೆ ಹೇಳಬಹುದು. ಈಗ ಆಲ್ರೆಡಿ ಏನ್ ಕೈಪಾಳ್ಯದಲ್ಲಿ ಅಂತರ್ಯುದ್ಧ ನಡೀತಾ ಇತ್ತಲ್ಲ, ಬಹುಶಃ ಇದು ಅತಿರೇಕಕ್ಕೆ ಹೋಗ್ತಾ ಇರೋದ್ರಿಂದ ಕಾಂಗ್ರೆಸ್ ಈ ದಿಟ್ಟ ನಿರ್ಧಾರ ತಗೊಂಡಿದ್ಯಾ? ವಿದ್ಯಾ, ಈಗ MP ಎಲೆಕ್ಷನ್ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಾಜಕಾರಣದಲ್ಲಿ ಅನ್ನೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ. ಈಗ ಮತ್ತೆ DCM ಮತ್ತೆ CM ಈ ಪಟ್ಟಕ್ಕಾಗಿ ನಡೀತಿರುವಂತಹ ಹಗ್ಗಜಗ್ಗಾಟದ ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ಈಗ ಹಲವು ಮುಖಂಡರುಗಳು ಏನ್ ಹೇಳ್ತಿದ್ದಾರೆ, CM ಸ್ಥಾನಕ್ಕೆ ಹೇಗಾದ್ರೂ ಮಾಡಿ DK ಅವ್ರನ್ನ ಮಾಡ್ಬೇಕು ಅಂತ ಹೇಳಿರುವಂತದ್ದು. ಮತ್ತೆ ಒಕ್ಕಲಿಗ ಮಹಾಸ್ವಾಮೀಜಿಗಳು ಕೂಡ ಹೇಳಿದ್ದು DK ಶಿವಕುಮಾರ್ ಅವ್ರನ್ನ CM ಮಾಡಿಕೊಡ್ಬೇಕು, CM ಸ್ಥಾನವನ್ನ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬೇಕು ಅನ್ನುವಂತ ಮಾತನಾಡಿದ್ದು. ಇದರ ನಡುವೆನೆ ವೀರಶೈವ ಲಿಂಗಾಯತ ಸ್ವಾಮೀಜಿಯವರು ಕೂಡ ಮಾತನಾಡಿ ಇಲ್ಲ, ಲಿಂಗಾಯತ ಸಮುದಾಯಕ್ಕೆ ಈ ಬಾರಿ ಪ್ರಾತಿನಿಧ್ಯ ಕೊಡ್ಬೇಕಾಗ್ತದೆ CM ಸ್ಥಾನ ಅಂತ ಮಾತಾಡಿದ್ದು. ಇವೆಲ್ಲವನ್ನು ನೋಡಿದ ಸಂದರ್ಭದಲ್ಲಿ ಸಹಜವಾಗಿ ಈ ಒಂದು ಸಮಸ್ಯೆಯನ್ನ ಹೀಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಒಂದು ಪೆಟ್ಟು ಬೀಳುವಂತ ಸಾಧ್ಯತೆ ಇರೋದ್ರಿಂದ ಈಗ ಹೈಕಮಾಂಡ್ನ ಮಧ್ಯಪ್ರವೇಶದ ಅಗತ್ಯತೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಇವರಿಬ್ಬರ ಒಂದು ಎಲ್ಲರ ಹಿರಿತನವನ್ನ ಗಮನಿಸಿ ಈಗ DK ಶಿವಕುಮಾರ್ ಅವರಿಗೆ ಏನಾದ್ರೂ CM ಸ್ಥಾನವನ್ನ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಸಿದ್ದರಾಮಯ್ಯ ಅವರ ಒಂದು ಬೆಂಬಲಿಗರಿರುವಂತ ಶಾಸಕರು ಬೇಜಾರಾಗುವಂತ ಸಾಧ್ಯತೆ ಇದೆ, ಮತ್ತೆ ಬಣಜಗಳಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನೆಲ್ಲೋ ಒಂದು ಕಡೆ ಬಿಜೆಪಿ ಕೂಡ ಕಾಯ್ತಾ ಕೂತಿರುವಂತದ್ದು ಅಧಿಕಾರಕ್ಕೆ ಹೋಗಿ. ಈ ಎಲ್ಲವನ್ನು ತಪ್ಪಿಸುವ ಸಲುವಾಗಿ ಹಿರಿಯ ಮುಖಂಡರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ CM ಆಗಿ ಒಂದು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನುವಂತ ಒಪಿನಿಯನ್ ಹೊರ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಬಂದಿರುವಂತ ಮಾಹಿತಿ ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ CM ಸ್ಥಾನನ ಕೊಡಬೇಕು ಎನ್ನುವಂತ ಚರ್ಚೆಗಳು ಈಗ ನಡೀತಾ ಇರುವಂತದ್ದು. ಯಾಕಂದ್ರೆ ಆ ಕಡೆ ಈ ಒಂದು CM ಸ್ಥಾನದ ಒಂದು ಬಿಕ್ಕಟ್ಟಿಗೆ ಇದೇ ಒಂದು ಸೂಕ್ತವಾದ ಪರಿಹಾರ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ರೆ ಅವರ ಹಿರಿಯ ಪ್ರಾತಿನಿಧ್ಯತೆ, ಅವರ ಒಂದು ಹಿರಿತನ, ಅವರ ಮಾರ್ಗದರ್ಶನ ಜೊತೆನಲ್ಲಿ ಅವರಿಗೆ ಪ್ರಾತಿನಿಧ್ಯ ಕೊಟ್ರೆ ಸಹಜವಾಗಿ DK ಶಿವಕುಮಾರ್ ಬೆಂಬಲಿಗರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಬೆಂಬಲಿಗರಾಗಿರ್ಬೋದು, ಆ ಬೆಂಬಲಿತ ಶಾಸಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ನಾಯಕತ್ವವನ್ನು ಒಪ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು CM DCM ವಿವಾದನೆ ಶಮನ ಆಗುತ್ತೆ. ಜೊತೆನಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮತ್ತಷ್ಟು ಚೆನ್ನಾಗಿ ಜಾರಿಗೆ ತರುವಂತ ಒಂದು ವ್ಯವಸ್ಥೆ ಜಾರಿಗೆ ತರುವಂತದ್ದು, ಮತ್ತೆ ಒಂದು ದಲಿತ ಮುಖ್ಯಮಂತ್ರಿಗೂ ಆಗುವಂತ ಅವಕಾಶ, ಒಂದು ದಲಿತರಿಗೆ ಒಂದು ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಕಾಂಗ್ರೆಸ್ ನಲ್ಲಿ ಕೊಡಬೇಕು ಅನ್ನುವಂತ ಕೂಗು ಮೊದಲಿಂದನೂ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ CM ಸ್ಥಾನವನ್ನ ಕೊಟ್ರೆ ಏನು ದಲಿತ ಸಮುದಾಯ ಇದೆ ಅದು ಕೂಡ ಒಂದು ಖುಷಿ ಪಡ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಹಿಂದುಳಿದವರಿಗೂ ಒಂದು ಅವಕಾಶ ಕೊಟ್ಟಂತೆ ಆಗ್ತದೆ ಅನ್ನುವಂತ ಒಂದು ಚರ್ಚೆ ಮುನ್ನೆಲೆಗೆ ಬಂದಿರುವ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡುವಂತದ್ದು. ಮತ್ತೆ ಮುಖ್ಯವಾಗಿ MP ಎಲೆಕ್ಷನ್ ನಲ್ಲಿ ಯಾರ್ಯಾರು ಈಗ ಅಲ್ಲಿ ನಿರೀಕ್ಷಿತ ಫಲಿತಾಂಶವನ್ನ ತಂದು ಕೊಟ್ಟಿಲ್ಲ ಅಂತ ಒಂದು ಏನು ಸಚಿವರಿದ್ದಾರೆ ಅವರಿಗೆ ಕೋಪ್ ಕೊಡುವ ಜೊತೆನಲ್ಲಿ ಇನ್ನೊಂದಷ್ಟು ಅವಕಾಶಗಳನ್ನ ಕೊಡ್ಲಿಕ್ಕೆ ಒಂದು ಲೆಕ್ಕಾಚಾರ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಪುತ್ರನಿಗೆ ಅವ್ರಿಗೂ ಕೂಡ ಈ ಬಾರಿ ಒಂದು ಸಚಿವ ಸ್ಥಾನವನ್ನ ಕೊಡುವ ಸಾಧ್ಯತೆ ಕೂಡ ಇದೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ. ಆ ಹಿನ್ನೆಲೆಯಲ್ಲಿ ಅದು ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು. ವಿದ್ಯಾ, ಓಕೆ, ಈಗ ಪ್ರಸನ್ನ ಅವರೇ, ಈಗ ನಾವು ನೋಡ್ತಾ ಇದ್ವಿ ಕಾಂಗ್ರೆಸ್ ನಲ್ಲಿ ಈಗ DK ಶಿವಕುಮಾರ್ ಅವರು CM ರೇಸ್ ಅಲ್ಲಿ ಮುಂಚೂಣಿಯಲ್ಲಿದ್ರು. ಜೊತೆಗೆ ಅವರ ಫಾಲೋವರ್ಸ್ ಕೂಡ ಹೇಳ್ತಾ ಇದ್ರು DK ಶಿವಕುಮಾರ್ ಅವರು CM ಆಗ್ಬೇಕು, ಆದ್ರೆ ಇನ್ನ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಹಲವಾರು ಅವರ ಅಪೋಸಿಟ್ ಇರೋರು ಹೇಳಿದ್ರು DK ಶಿವಕುಮಾರ್ ಅವ್ರನ್ನ CM ಮಾಡೋದು ಒಂದೇ, 14 ಜನ ನೀವು DCM ಮಾಡೋದು ಒಂದೇ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಈಗ DK ಶಿವಕುಮಾರ್ ಅವರ ನಡೆ ಏನಾಗಬಹುದು? CM ಗಿರಿಯಲ್ಲಿ ಮುಂದಿದ್ರು ನನಗೆ ಸಿಗುತ್ತೆ ಸ್ಥಾನ ಅಂತ ಹೇಳ್ಬಿಟ್ಟು ಈಗ ಖರ್ಗೆ ಅವರಿಗೆ ಆ ಪ್ಲೇಸ್ ಕೊಟ್ಟಿರೋದ್ರಿಂದ DK ಶಿವಕುಮಾರ್ ಅವರ ನಡೆ ಏನಾಗಬಹುದು? ಬಹುಶಃ ಬೇಸರಿಸ್ಕೊಳ್ಬಹುದಾ, ಅಥವಾ ಅವರ ಒಂದು ಬಣ ಏನಿದೆ ಅದೇನಾದ್ರೂ ಮುಂದೆ ಬಂದು ಫೈಟ್ ಮಾಡಬಹುದಾ? ಏನ್ ಅನ್ಸುತ್ತೆ ನಿಮ್ಗೆ? ವಿದ್ಯೆ, ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದ್ರೆ DK ಶಿವಕುಮಾರ್ ಅವರು ನಡೆದು ಬಂದ ಹಾದಿಯನ್ನ ಗಮನಿಸಿದ ಸಂದರ್ಭದಲ್ಲಿ ಹಲವು ಅಗ್ನಿ ಪರೀಕ್ಷೆಗಳನ್ನ DK ಶಿವಕುಮಾರ್ ಅವರು ಎದುರಿಸಿ ಬಂದಿರುವಂತದ್ದು. ಸುಲಭವಾಗಿ ಬಂದು ಅವರು DCM ಆಗಿರುವಂತದ್ದಲ್ಲ. ಹಿಂದೆ ED ಆಗಿರ್ಬೋದು, IT ಕೇಸ್ಗಳ ಹಿನ್ನೆಲೆಯಲ್ಲಿ ಅವರು ಅನುಭವಿಸಿದ ಮಾನಸಿಕ ಯಾತನೆ ಆಗಿರ್ಬೋದು, ಜೈಲಿನಲ್ಲಿ ಅವರು ಕಳೆದ ದಿನಗಳಾಗಿರ್ಬೋದು, ಯಾವನ್ನೂ ಮರೆತಿಲ್ಲ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಯಾವಾಗಲೂ ಹೇಳುವಂತದ್ದು, ನಾನು ಪಕ್ಷದ ಕಾರ್ಯಕರ್ತನಾಗಿ ಪಕ್ಷವನ್ನ ಕಟ್ಟಬೇಕಾದಂತ ಹೈಕಮಾಂಡ್ ನ ನಿರ್ದೇಶನಗಳನ್ನ ಪಾಲಿಸುವಂತವನಾಗಿದ್ದು, ಈ ಬಾರಿ ಈಗ ಹಿಂದೆ MLA ಎಲೆಕ್ಷನ್ ನಲ್ಲೂ ಕೂಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ನಾನು ಸತತ ಪ್ರಯತ್ನವನ್ನ ಪಡಿಸಿದ್ದೇನೆ. ಒಳ್ಳೆ ಸ್ಥಾನಮಾನವನ್ನ ತಂದು ಕೊಟ್ಟಿರುವಂತದ್ದು ಕಾಂಗ್ರೆಸ್ಗೆ. ಮತ್ತೆ MP ಎಲೆಕ್ಷನ್ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದ್ರಲ್ಲಿ ನನಗೆ ಒಂದು CM ಸ್ಥಾನಕ್ಕೆ ಗಣನೆ ತಗೋಬೇಕು ಅನ್ನುವಂತ ಒತ್ತಾಯ ಮೊದ್ಲಿಂದನೂ ಇದೆ. ಆದ್ರೆ ತನಗೆ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಅವರು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ವಿರೋಧಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಸಹಜವಾಗಿ ಅವ್ರು ಹೇಳುವಂತ ಒಂದು ಮಾತು ಏನಂತಂದ್ರೆ, ನಾನು ಕಾಯ್ತೀನಿ, ಮುಂದೆಲ್ಲ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ
ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಿರಿತನವನ್ನ ಗಮನಿಸಿದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಸ್ಥಾನವನ್ನ ಕೊಟ್ಟಲ್ಲಿ ಸಹಜವಾಗಿ ಸಿದ್ದರಾಮಯ್ಯ ಅವರು ಮೌನವಾಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಮೌನವಾಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅವರು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸ್ಥಾನ ಸಿಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ಬಂಡಾಯ ಬಹುತೇಕ ಶಮನ ಆಗೇ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಎಂತ ಡ್ಯಾಮೇಜ್ ಆಗೋದಿಲ್ಲ ಎನ್ನುವಂತ ಲೆಕ್ಕಾಚಾರ ಕೇಳಿ ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಸನ್ನ ದೇವನೂರು. ಎಸ್, ಇಷ್ಟೊತ್ತು ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಧೀಮಂತ ನಾಯಕ. ಅವರು ನಡೆದು ಬಂದ ಹಾದಿ ಏನು ಅಷ್ಟು ಸುಲಭವಾಗಿರ್ಲಿಲ್ಲ ನೋಡಿ. ಒಬ್ಬರು DCM ಆಗಿ ಸ್ಥಾನಕ್ಕೆ ಏರಿದ್ದಾರೆ ಅಂತಂದ್ರೆ ಹಿಂದೆ ಹಲವಾರು IT ರೇಡು, ಆ ರೇಡ್, ಈ ರೇಡ್, ಅವರು ತಿಹಾರ್ ಜೈಲನ್ನು ಕೂಡ ಕಂಡು ಬಂದವರು. ಜೊತೆಗೆ ಈಗ CM ರೇಸಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರು. ಈಗ ಅವರಿಗೆ ಈ ಸ್ಥಾನ ಕೈ ತಪ್ಪಿ ಸಪೋಸ್ ಖರ್ಗೆ ಅವ್ರಿಗೂ ಸಿಕ್ಕರು ಕೂಡ ಅವರೇನು ಅಂತ ಪಕ್ಷ ವಿರೋಧಿಯಾದಂಥ ಚಟುವಟಿಕೆಗಳನ್ನೇನು ಮಾಡಲ್ಲ. ಅವರು ಕಾಂಗ್ರೆಸ್ ಅಲ್ಲೇ ಮುಂದುವರಿತಾರೆ, ಜೊತೆಗೆ ಒಂದು ಸಪೋರ್ಟ್ ಅನ್ನು ಕೊಡ್ತಾರೆ. ಜೊತೆಗೆ DCM ಅನ್ನುವಂತಹ ಹಾದಿ ಏನಿದೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸೀಮಿತವಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಎಸ್, ಇದೊಂದು ಕೈಪಾಳ್ಯದಲ್ಲಿ ಮಹಾಸ್ಫೋಟ ಅಂತ ಹೇಳಬಹುದು. ಈಗ CM ಹಾಗೆ DCM ಫೈಟ್, ಈಗ ಖರ್ಗೆಗೆ ಬಂಪರ್ ಲಾಟ್ರಿ ದೊರೆತಿದೆ ಅಂತ ಹೇಳ್ಬೋದು. ಇನ್ನು ಕಾದ್ ನೋಡ್ಬೇಕು ಖರ್ಗೆ ಅವರ ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಏನಾದರೂ ಸಚಿವ ಸ್ಥಾನ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ.